ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರು ಕಾಲ್ ಮಾಡಿದಾಗ ಅವ್ರದೇ ಆದಂತ ಒಂದು ಫೋಟೋನ ಸೆಟ್ ಮಾಡ್ಕೊಂಡಿರ್ತಾರ, ಕಾಂಟ್ಯಾಕ್ಟ್ ಫೋಟೋನ ಸೆಟ್ ಮಾಡ್ಕೊಂಡಿರ್ತಾರ. ನಿಮ್ಮ ಒಂದು ಫೋನ್ಗೆ ಅವರು ಕಾಲ್ ಮಾಡಿದಾಗ ಅವ್ರದ್ದು ಫೋಟೋ ವಿಸಿಬಲ್ ಆಗೋ ತರ ಸೆಟ್ ಮಾಡ್ಕೊಂಡಿರ್ತಾರ. ಆದ್ರೆ ಅವರ ಫೋಟೋ ಒಂದು ಸರ್ಕಲ್ ಒಳಗಡೆ ಸ್ಮಾಲ್ ಆಗಿ ಬರ್ತಾ ಇರುವಂತದ್ದು ಗೂಗಲ್ ಡೈಲರ್ ಅಲ್ಲಿ ಆ ತರ ಬರ್ತಾ ಇರುವಂತದ್ದು ಸ್ನೇಹಿತರೆ. ಅದೇ ಒಂದು ಗೂಗಲ್ ಡೈಲರ್ ಅಲ್ಲಿ ಯಾವುದೇ ಒಂದು ಎಡಿಷನಲ್ ಆಪ್ ಇಲ್ಲದೆ ಕೇವಲ ಒಂದು ಸ್ಟೆಪ್ ಮೂಲಕ, ಕೇವಲ ಒಂದು ಸೆಟ್ಟಿಂಗ್ ಮೂಲಕ ಈ ತರ ಸ್ಮಾಲ್ ಸರ್ಕಲ್ ಒಳಗಡೆ ಬರ್ತಾ ಇರೋ ಫೋಟೋನ ನೀವು ಅವರು ಕಾಲ್ ಮಾಡಿದಾಗ ಫುಲ್ ಸ್ಕ್ರೀನ್ ಅಲ್ಲಿ ತೋರಿಸೋ ರೀತಿ ಯಾವ ತರ ಸೆಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೇವಲ ಒಂದು ಸೆಟ್ಟಿಂಗ್ ಮೂಲಕ ಆ ಒಂದು ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ. ಮೊದಲು ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ಅವ್ರದೇ ಆದಂತ ಒಂದು ಕಾಂಟ್ಯಾಕ್ಟ್ ಫೋಟೋನ ಸೆಟ್ ಮಾಡ್ಕೊಂಡಿರ್ತಾರೆ. ಅವರು ಕಾಲ್ ಮಾಡಿದಾಗ ಅವರ ಫೋಟೋ ವಿಸಿಬಲ್ ಆಗೋ ತರ ಸೆಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ತರ ಬರ್ತಾ ಇರುವಂತದ್ದು ಸ್ಮಾಲ್ ಸರ್ಕಲ್ ಒಳಗಡೆ ಬರ್ತಾ ಇರುತ್ತೆ. ಅದನ್ನ ಫುಲ್ ಸ್ಕ್ರೀನ್ ಬರೋ ತರ ಯಾವ ತರ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ಮರಿದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಟ್ಯೂಟೋರಿಯಲ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬ್? ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿದಾಗ ಅವರು ಕಾಂಟ್ಯಾಕ್ಟ್ ಫೋಟೋನ ನೀವು ಸೆಟ್ ಮಾಡ್ಕೊಂಡಿರ್ತಾರ. ಆ ಒಂದು ಕಾಂಟ್ಯಾಕ್ಟ್ ಫೋಟೋ ಸರ್ಕಲ್ ಅಲ್ಲಿ ಬರ್ತಾ ಇರುವಂತದ್ದು ಯಾವ ತರ ಚೇಂಜ್ ಮಾಡ್ಕೊಳ್ಳೋದು ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಡೈಲರ್ ಇರಬೇಕಾಗುತ್ತೆ. ನೀವು ಗೂಗಲ್ ಡೈಲರ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಗೂಗಲ್ ಡೈಲರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಗೂಗಲ್ ಡೈಲರ್ ಅನ್ನ ಓಪನ್ ಮಾಡ್ಕೊಂಡಾಗ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಕಾಂಟ್ಯಾಕ್ಟ್ ಫೋಟೋ ಇರುವಂತದ್ದು, ನನ್ನ ಒಂದು ಫ್ರೆಂಡ್ ಕಾಂಟ್ಯಾಕ್ಟ್ ಫೋಟೋ ಇರುವಂತದ್ದು, ನೀವು ಯಾವ ಒಂದು ಕಾಂಟ್ಯಾಕ್ಟ್ ಗೆ ಫುಲ್ ಸೈಜ್ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ, ಗೂಗಲ್ ಡೈಲರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಕಾಂಟ್ಯಾಕ್ಟ್ ಗೆ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ ಆ ಒಂದು ಕಾಂಟ್ಯಾಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆ ಒಂದು ಕಾಂಟ್ಯಾಕ್ಟ್ ಅನ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ಪೆನ್ ಸಿಂಬಲ್ ಬಂದಿರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಈ ಒಂದು ಪೆನ್ ಸಿಂಬಲ್ ಮೇಲೆ ಸಿಂಪ್ಲಿ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದ್ಸಲ ಕ್ಲಿಕ್ ಮಾಡ್ಕೊಂಡಾಗ ನೀವು ಯಾವ ಒಂದು ಇಮೇಲ್ ಐಡಿ ಇಲ್ಲಿ ಸೇವ್ ಮಾಡ್ಕೊಂಡಿರ್ತಾರ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಪಿಕ್ಚರ್ ಅಂಡ್ ಕಾಲಿಂಗ್ ಕಾರ್ಡ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಇದು ಹೊಸದಾಗಿ ಬಂದಿರುವಂತದ್ದು. ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ಒಂದು ಫ್ಯೂಚರ್ ಬಂದಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಗೂಗಲ್ ಡೈಲರ್ ಅಂತ ಸರ್ಚ್ ಮಾಡಿ. ಗೂಗಲ್ ಡೈಲರ್ ಅಂತ ಸರ್ಚ್ ಮಾಡಿದಾಗ ಈ ಒಂದು ಆಪ್ ಅನ್ನ ನಿಮ್ಗೆ ಏನಾದ್ರೂ ಅಪ್ಡೇಟ್ ಬಂದಿದ್ರೆ, ಈ ತರ ಅಪ್ಡೇಟ್ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ಒಂದು ಫೋನ್ ಅಲ್ಲಿ ಅಪ್ಡೇಟ್ ಇಲ್ಲಪ್ಪ ಅಂದ್ರೆ ಇದು ಬರ್ದೇ ಇರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ನಮಗೆ ಪಿಕ್ಚರ್ ಅಂಡ್ ಕಾಲಿಂಗ್ ಕಾರ್ಡ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಇದು ಎಲ್ಲಿ ಬಂದಿರುತ್ತಪ್ಪ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಡೈಲರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಕಾಂಟ್ಯಾಕ್ಟ್ ಗೆ ನೀವು ಫೋಟೋ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ, ಫುಲ್ ಸ್ಕ್ರೀನ್ ಫೋಟೋ ಯಾವ ಒಂದು ಕಾಂಟ್ಯಾಕ್ಟ್ ಗೆ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ ಆ ಒಂದು ಕಾಂಟ್ಯಾಕ್ಟ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಪೆನ್ ಸಿಂಬಲ್ ಬಂದಿರುವಂತದ್ದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಇಮೇಲ್ ಐಡಿ ಇಲ್ಲಿ ಸೇವ್ ಮಾಡಿರ್ತಾರ ಆ ಒಂದು ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎರಡು ಆಪ್ಷನ್ ಬಂದಿರುವಂತದ್ದು, ಪಿಕ್ಚರ್ ಅಂಡ್ ಕಾಲಿಂಗ್ ಕಾರ್ಡ್ ಅಂತ ಎರಡು ಆಪ್ಷನ್ ಬಂದಿರುವಂತದ್ದು ಸ್ನೇಹಿತರೆ. ಇಲ್ಲಿ ಎರಡನೇ ಆಪ್ಷನ್ ಏನಿದೆ ಸ್ಕ್ವೇರ್ ಅಲ್ಲಿ ಒಂದು ಮೊಬೈಲ್ ತರ ಒಂದು ಸ್ಕ್ರೀನ್ ಅಲ್ಲಿ ಬಂದಿರುವಂತದ್ದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ಲಸ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ, ಕ್ಯಾಮ್ರಾ, ಗ್ಯಾಲರಿ, ಗೂಗಲ್ ಫೋಟೋಸ್ ಅಂತ 3 ಆಪ್ಷನ್ಸ್ ಗಳು ಬಂದಿರುವಂತದ್ದು. ನಿಮ್ಗೆ ಯಾವ ಒಂದು ಗ್ಯಾಲರಿಯಲ್ಲಿ ಸೇವ್ ಇದ್ರೆ, ಗೂಗಲ್ ಫೋಟೋಸ್ ಅಲ್ಲಿ ಅವರ ಫೋಟೋಸ್ ಸೇವ್ ಇದ್ರೆ, ಯಾವ ಒಂದು ಆಪ್ ಅಲ್ಲಿ ಸೇವ್ ಮಾಡಿರ್ತಾರೋ ಆ ಒಂದು ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅವ್ರದೇ ಆದಂತ ಒಂದು ಫೋಟೋನ ನೀವು ಚೂಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಪೇಸ್ ಇಂದ ಮೇಲ್ಗಡೆ ಜಾಗ ಇರೋ ಒಂದು ಫೋಟೋನ ಚೂಸ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ತರ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಫೋಟೋ ಎಷ್ಟು ಕರೆಕ್ಟ್ ಕೂತ್ಕೊಳ್ಳೋ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಟೈಲ್ ಕೂಡ ನೀವು ಬೇರೆ ಬೇರೆ ಫಾಂಟ್ ಸ್ಟೈಲ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಆ ಒಂದು ಕಲರ್ ಅನ್ನ ನೀವು ಕೂಡ ಚೇಂಜ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಅಟ್ರಾಕ್ಟ್ ಆಗೋ ತರ ಬೇರೆ ಬೇರೆ ಕಲರ್ಸ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಮತ್ತೆ ಇಷ್ಟ ಇದ್ರೆ ಆಯ್ತು ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಅಂಡ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದ್ರೆ ಅದೇ ಒಂದು ಫೋಟೋಗೆ ಒಂದು ಸರ್ಕಲ್ ಫೋಟೋನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸರ್ಕಲ್ ಫೋಟೋ ಕೂಡ ಚೂಸ್ ಮಾಡ್ಕೊಂಡ್ಬಿಟ್ಟು ಸೆಟ್ ಆಸ್ ಕಾಂಟ್ಯಾಕ್ಟ್ ಪಿಕ್ಚರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ಆಸ್ ಕಾಂಟ್ಯಾಕ್ಟ್ ಪಿಕ್ಚರ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸೇವ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ. ಈ ತರ ಒಂದು ಫೋಟೋನ ನೀವು ಸೆಟ್ ಮಾಡ್ಕೋಬಹುದಾಗಿದೆ. ಇದರಿಂದ ನಿಮ್ಮ ಒಂದು ಫೋನ್ಗೆ ಅವರು ಕಾಲ್ ಮಾಡಿದಾಗ, ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ಯಾರ್ದು ಫೋಟೋ ನೀವು ಸೆಟ್ ಮಾಡ್ಕೊಂಡಿರ್ತಾರೋ ಅವರು ಕಾಲ್ ಮಾಡಿದಾಗ ಫುಲ್ ಸ್ಕ್ರೀನ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಯೂನಿಕ್ ಆಗಿ, ಸ್ವಲ್ಪ ಅಟ್ರಾಕ್ಟ್ ಆಗಿ ಕಾಣುತ್ತೆ ಸ್ನೇಹಿತರೆ. ಕೇವಲ ಒಂದು ಸೆಟ್ಟಿಂಗ್ ಅಲ್ಲಿ ಮಾಡ್ಕೋಬಹುದು. ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.